ಓಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಯಂ ಪ್ರವ್ರಜन्तಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹ ಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತ ಹೃದಯಂ ಮುನಿಮಾನತೋಸ್ಮಿ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ವ್ಯಾಸಂ ತತೋ ಗ್ರಂಥಮುದೀರಯೇ ಸ್ವಸ್ತ್ಯಸ್ತು ಸತಾಂ ಹರಿ ಓಂ. ನಾರದಃ ಕಥಾಯಾಃ ಅಪರಭಾಗಂ ವದನ್ ಯುಧಿಷ್ಠಿರಂ ಪ್ರತಿ ಹಿರಣ್ಯಕಶಿಪೋಃ ದುರ್ವರ್ತನಾಂ ಪ್ರಾಕಟಯತ್. ಏನಾಯಿತು? ಪ್ರಹ್ಲಾದನ ಬಾಯಿಯಿಂದ ಅವನು ಕಲಿತ ಹಿನ್ನೆಲೆಯ ಬಗ್ಗೆ ಪ್ರಶ್ನೆಯನ್ನು ಕೇಳಿದಾಗ ಅಪ್ಪನಿಗೆ ಬುದ್ಧಿವಾದದ ಮಾತನ್ನ ನಿರ್ಭಯವಾಗಿ ಹೇಳ್ತಾನೆ. ಯಾರೋ ಹೇಳಿಕೊಟ್ಟವ್ರ ತರ ಅಥವಾ ಎಲ್ಲೋ ತಪ್ಪು ಹೋಗುತ್ತಾ ಅಂತ ಭಯದಿಂದ ಅಲ್ಲ, ಅತ್ಯಂತ ಅನಾಯಾಸವಾಗಿ ತಂದೆಯನ್ನ ಉಲ್ಲೇಖಿಸಿ ಮಾತನಾಡಿದ. ಆಗ ತಂದೆ ಇನ್ನಷ್ಟು ಕ್ರುದ್ಧನಾಗ್ತಾನೆ. ಕ್ರುದ್ಧನಾಗಿ ತನ್ನ ಕೈಯಲ್ಲಿರುವ ಖಡ್ಗದ ಸರುವನ್ನ ಗಟ್ಟಿಯಾಗಿ ಹಿಡಿದು ಅದರ ಕೊನೆಯಿಂದ ಕಂಬಕ್ಕೆ ಘಟ್ಟಿಸಿ ಎದುರು ನಿಂತಿದ್ದ ಪ್ರಹ್ಲಾದನನ್ನೇ ಕತ್ತರಿಸುವುದಕ್ಕಾಗಿ ನುಗ್ಗುತ್ತಾನೆ. ಆ ನುಗ್ಗುವ ಹೊತ್ತಿಗೆ ಏನಾಯಿತು ಅನ್ನೋದನ್ನ ನಾವು ನೋಡ್ತಾ ಇದ್ವಿ. ತದೈವ ತಸ್ಮಿನ್ ನಿನದೋತಿ ಭೀಷಣೋ ಬಭೂವ ಏನಾಂಡ ಕಟಾಹಮಸ್ಫುಟತ್ ಯಂ ವೈ ಸ್ವಧಿಷ್ಣ್ಯೋಪಕಟಂ ಯಜಾದಯ ಶ್ರುತ್ವಾ ಸ್ವಧಾಮಪ್ಯಯಮಂಗಮೇನಿರೇ. ಕಂಬ ಸೀಳಿದಾಗ ಬ್ರಹ್ಮಾಂಡದ ಕಟಾಹವೇ ಒಡೆದಂತೆ ಅತಿ ಭಯಂಕರವಾದ ಶಬ್ದವಾಯಿತು. ಓ ಧರ್ಮರಾಜ, ನಮ್ಮ ಲೋಕದಲ್ಲೇ ಏನಾದ್ರೂ ಸೀಳು ಬಿಟ್ಟು ಕೆಳಕ್ಕೆ ಬಿದ್ದು ಹೋಗುವ ಸಂಭವ ಇದೆಯೋ, ಅಥವಾ ಮೇಲಿನ ಸೀಳು ಬಿಟ್ಟು ಮಳೆ ಬಂದು ಒಳಗೆ ತೊಯ್ದು ನಾವೆಲ್ಲ ಕುಸಿದು ಬೀಳುವ ಸಂಭವ ಬಂತೋ ಅನ್ನುವ ಭಯದಿಂದ ದೇವತೆಗಳೆಲ್ಲ ತಮ್ಮ ಲೋಕದ ಸೀಲ್ಗಳನ್ನೆಲ್ಲ ನೋಡ್ಕೊಂಡ್ರಂತೆ. ಆದ್ರೆ ಅದ್ಯಾವುದೂ ಆಗಿರ್ಲಿಲ್ಲ. ಅಭಿಕ್ರಮನ್ ಪುತ್ರವಧೇತ್ಸು ರೋಜಸ ನಿಶಮ್ಯ ನಿರ್ಹ್ರಾದಮಪೂರ್ವಮದ್ಭುತಂ ಅಂತಃಸಭಾಯಾಂ ಯದದರ್ಶ ತತ್ಪದಂ ವಿತತ್ರ ಸುರ್ಯೇನ ಸುರಾರಿಯೂಥಪಾಃ. ಮಗನನ್ನು ಕೊಲ್ಲುವುದಕ್ಕಾಗಿ ಬಲವಾಗಿ ಮುಂದಕ್ಕೆ ಹೆಜ್ಜೆ ಇಡುವಾಗ ಹಿಂದೆಂದು ಕೇಳಿರದ ಅದ್ಭುತವಾದ ಧ್ವನಿಯೊಂದು ತನ್ನ ಕಿವಿಗೆ ಅಪ್ಪಳಿಸಿದಾಗ ಎದೆಯಲ್ಲಿ ಹುಟ್ಟಿದ ನಡುಕ ಅವನಿಗೆ ಅರಿವಿಗೆ ಬಂತು. ಆದರೆ ಅದು ಕಣ್ಣಿಗೆ ಕಂಡದ್ದು ತನ್ನ ಪರಿವಾರದ ಅಸುರ ನಾಯಕರೆಲ್ಲ ಆ ಧ್ವನಿಗೆ ಹೆದರಿ ದಿಕ್ಕಾಪಾಲಾದ್ರು. ಆದ್ರೆ ಸಭೆಯಲ್ಲಿ ಎಲ್ಲಿಂದ ಬಂತು ಸದ್ದು ಅನ್ನುವುದು ಮಾತ್ರ ಆತನಿಗೆ ಕಾಣಲಿಲ್ಲ, ತಿಳಿಯಲಿಲ್ಲ. ಸತ್ಯಂ ವಿಧಾತುಂ ನಿಜ ಭೃತ್ಯ ಭಾಷಿತಂ ವ್ಯಾಪ್ತಿಂಚ ಭೂತೇಷ್ವಖಿಲೇಷು ಚಾತ್ಮನ ಅದೃಶ್ಯತಾತ್ಯದ್ಭುತ ರೂಪಮುದ್ವಹನ್ ಸ್ತಂಭೆ ಸಭಾಯಾಂ ನ ಮೃಗನ್ನ ಮಾನುಷಂ. ತನ್ನ ಭೃತ್ಯನಾಡಿದ ಮಾತನ್ನ ಸತ್ಯವಾಗಿಸುವುದಕ್ಕಾಗಿ ಜಗತ್ತಿನಲ್ಲಿ ಚಲಿಸದ ಏನೆಲ್ಲ ವ್ಯಾಪ್ತವಾದ ಪ್ರಪಂಚ ಇದೆ ಅಲ್ಲೆಲ್ಲ ತಾನು ತುಂಬಿದ್ದೇನೆ ಅಂತ ಶ್ರೀಹರಿ ಅತ್ತ ಮೃಗವೂ ಅಲ್ಲದ ಇತ್ತ ಮನುಷ್ಯನೂ ಅಲ್ಲದ ನ ಮೃಗಂ ನ ಮಾನುಷಂ ಕಂಬದ ಮಧ್ಯದಿಂದ ಅರಳಿ ಬಂದ. ಹೊರಗೆ ತಲೆ ಹಾಕಿ ಇಣುಕಿದ. ಕಂಬದ ಮಧ್ಯದಿಂದ ಕಾಣಿಸಿಕೊಂಡ. ಈ ನಿಜಭೃತ್ಯ ಭಾಷಿತಂ ಅನ್ನುದನ್ನ ತುಂಬಾ ಅರ್ಥದಲ್ಲಿ ವ್ಯಾಖ್ಯಾನ ಮಾಡ್ತಾರೆ.
ನಿಜ ಭೃತ್ಯ ಭಾಷಣ. ಭೃತ್ಯ ಅಂದ್ರೆ ತನ್ನ ಸೇವಕ ಅಂತ ಅರ್ಥ. ನಿಜ ಅಂದ್ರೆ ತನ್ನ ಅಂತ ಅರ್ಥ. ತನ್ನ ಸೇವಕರ ಮಾತನ್ನ ಸತ್ಯ ಮಾಡುವುದಕ್ಕಾಗಿ ಯಾವೆಲ್ಲ ಮಾತನ್ನ ಸತ್ಯ ಮಾಡ್ಲಿಕ್ಕೋಸ್ಕರ ಭಗವಂತ ಈ ವಿಶಿಷ್ಟವಾದ ರೂಪವನ್ನ ತೊಟ್ಟ. ಪ್ರಹ್ಲಾದ ಹೇಳಿದ್ದ, ತನ್ನ ಏಕಾಂತ ಭಕ್ತ, ಎಲ್ಲೆಡೆ ಪರಮಾತ್ಮನಿದ್ದಾನೆ, ಅವನಿಲ್ಲದ ಜಾಗ ಇಲ್ಲ, ಅವನಿಲ್ಲದ ತಾಣ ಇಲ್ಲ ಅಂತ ಹೇಳಿದ್ದ. ಆ ಮಾತನ್ನ ಸತ್ಯವಾಗಿಸುವುದಕ್ಕೋಸ್ಕರ ಕಂಬವನ್ನ ಒಡೆದಾಗಲೂ ಕಂಬದಿಂದೊರಗೆ ಉದಿಸಿ ಬಂದ. ಅಷ್ಟೇ ಅಲ್ಲ, ಜಯ ವಿಜಯರಿಗೆ ಅವನು ಹೇಳಿದ್ದ, ನಿಮ್ಮನ್ನು ಉದ್ಧಾರ ಮಾಡ್ಲಿಕ್ಕೆ ನಾನೇ ಏನೇ ಕಷ್ಟ ಆದ್ರೂ ಕೂಡ ಅವತರಿಸಿ ಬರ್ತೇನೆ ಅಂತ. ಈಗ ಹಿರಣ್ಯಕಶಿಪು ಯಾರು ಅಂದ್ರೆ ಅದೇ ಜಯ. ಅವನನ್ನ ಉದ್ಧರಿಸ್ಲಿಕ್ಕೋಸ್ಕರ ತಾನು ಬರ್ತೇನೆ ಅಂತ ಹೇಳುವುದಕ್ಕೋಸ್ಕರ ಎಷ್ಟು ವಿಚಿತ್ರವಾದ ವೇಷ ತೊಡುವ ಪ್ರಸಂಗ ಬಂದ್ರೂ ಕೂಡ ನಿನಗೋಸ್ಕರ ನಾನು ಅದನ್ನ ತೊಟ್ಟು ಬರ್ತೇನೆ ಅಂತ ಹೇಳಿದ್ದ. ಆ ಮಾತನ್ನ ಸತ್ಯವಾಗಿಸ್ಲಿಕ್ಕೋಸ್ಕರ ಬಂದ. ಇನ್ನು ತನ್ನ ಭೃತ್ಯರು ಅಂದ್ರೆ ಸನಕಾದಿ ಋಷಿಗಳು, ಅವರು ಶಾಪ ಕೊಟ್ಟು ಭೂಮಿಗೆ ಹೋಗು, ಆಮೇಲೆ ನೀವು ವೈಕುಂಠಕ್ಕೆ ಹಿಂತಿರುಗಿ ಅಂತ ಹೇಳಿದ್ದ. ಸನಕಾದಿಗಳು ಹೇಳಿದ್ರು. ಅವರ ಮಾತಿನಂತೆ ಅಸುರರಾಗಿ ಹುಟ್ಟಿದವರನ್ನ ಎತ್ತರಿಸಿ ತರಬೇಕಾಗಿದ್ದದ್ದು ತನ್ನ ಕರ್ತವ್ಯ, ತನ್ನ ಭೃತ್ಯರಾದ್ರಿಂದಾಗಿ ಅವರ ಮಾತನ್ನೂ ಸತ್ಯವಾಗಿಸುವುದಕ್ಕೋಸ್ಕರ ಇಳಿದು ಬಂದ. ಇನ್ನು ಚತುರ್ಮುಖ ಒಂದು ವರ ಕೊಟ್ಬಿಟ್ಟಿದ್ದ, ಮೇಲೆ ಕೆಳಗೆ ಒಳಗೆ ಹೊರಗೆ ಅತ್ತ ಇತ್ತ ಸುತ್ತ ಮುತ್ತ ಪ್ರಾಣಿ ಪಕ್ಷಿ ಕ್ರಿಮಿ ಕೀಟ ಹಗಲು ರಾತ್ರಿ ಹೀಗೆ ಎಲ್ಲೆಲ್ಲೂ ನಿನಗೆ ಸಾವಿಲ್ಲ ಅಂತ ಮಾತು ಕೊಟ್ಟಿದ್ದ. ಆದ್ರಿಂದಾಗಿ ಅವು ಯಾವುಗಳಿಂದಲೂ ಹಿರಣ್ಯಕಶಿಪುವನ್ನು ಕೊಲ್ಲುವ ಹಾಗಿರ್ಲಿಲ್ಲ. ಮೇಲೂ ಕೊಲ್ಬಾರ್ದು, ಕೆಳಗೂ ಕೊಲ್ಬಾರ್ದು, ಒಳಗೂ ಕೊಲ್ಬಾರ್ದು, ಹೊಲಗೂ ಕೊಲ್ಬಾರ್ದು, ಆಮೇಲೆ ಹಗಲು ಕೊಲ್ಬಾರ್ದು, ರಾತ್ರಿನೂ ಕೊಲ್ಬಾರ್ದು, ಆಯುಧದಿಂದ ಕೊಲ್ಬಾರ್ದು, ಪ್ರಾಣಿ ಕೊಲ್ಬಾರ್ದು, ಪಕ್ಷಿ ಕೊಲ್ಬಾರ್ದು, ಮನುಷ್ಯ ಕೊಲ್ಬಾರ್ದು, ಯಾವುದರಿಂದನೂ ಅವನಿಗೆ ಘಾಸಿ ಉಂಟಾಗಬಾರದು ಅನ್ನುವ ನಿಯಮವನ್ನ ಪಾಲಿಸುವುದಕ್ಕೋಸ್ಕರ ಎಲ್ಲವನ್ನು ಸತ್ಯವಾಗಿಸಿಯೇ ಆತನನ್ನ ಮೃತ್ಯುವಿನ ಕೂಪಕ್ಕೆ ಸೆಳೆಯುವ ರೂಪವನ್ನ ತೊಟ್ಟು ಬಂದಿದ್ದಾದ್ರಿಂದಾಗಿ ಚತುರ್ಮುಖ ತನ್ನ ಅತ್ಯಂತ ಮೆಚ್ಚಿನ ಭೃತ್ಯ, ಅವನ ವರ ಸತ್ಯ ಆಗ್ಬೇಕು. ಅವನ ವರವನ್ನೇ ಸುಳ್ಳು ಮಾಡಿ ತಾನು ಅವನನ್ನು ಕೊಂದ್ರೆ ಚತುರ್ಮುಖನನ್ನ ಇನ್ಯಾರೂ ಕೂಡ ವರ ಕೇಳಲಿಕ್ಕೆ ಹೋಗುದಿಲ್ಲ. ಅವನು ಕೊಟ್ಟ ವರ ಎಲ್ಲ ಟೂಸ್ ಪಟಾಕಿ, ಅದು ನಾವೇನ್ ಮಾಡಿದ್ರು ವರ ನಮಗೆ ಲಾಭಕ್ಕೆ ಕಾರಣವಾಗಲ್ಲ ಅಂತ ಭಯ ಪಡ್ತಾರೆ ಜನ. ಆದ್ರೆ ಹಾಗಾಗಬಾರದು ಅನ್ನೋದಕ್ಕೋಸ್ಕರ ಅವನ ಮಾತನ್ನ ಸತ್ಯ ಮಾಡೋದಕ್ಕೋಸ್ಕರ ಅವನ ಅತ್ತೆ ಮೃಗವೂ ಅಲ್ಲ, ಇತ್ತ ಮನುಷ್ಯನೂ ಅಲ್ಲ ಅನ್ನುವ ರೂಪವನ್ನ ತೊಟ್ಟ. ಇನ್ನು ಹಿರಣ್ಯಕಶಿಪು ಕೂಡ ಏನ್ ಹೇಳಿದ, ಆ ಹರಿ ಅಂತ ಅನ್ನೋನ್ ಯಾರಾದ್ರೂ ಇದ್ರೆ ಅವನ್ ನಿನ್ನನ್ನು ಬಂದು ಕೊಲ್ಲಿ, ಅವನ್ ನಿನ್ನನ್ನು ಬಂದು ರಕ್ಷಿಸ್ಲಿ, ಅವನ್ ನಿನಗೆ ರಕ್ಷಣೆ ಕೊಡ್ತಾನೆ ಅನ್ನೋದು ಸತ್ಯ ಆದ್ರೆ ನಾನೀಗ ನಿನ್ನನ್ನು ಕೊಲ್ತೇನೆ, ಅವನ್ ನಿನ್ನನ್ನು ಬಂದು ರಕ್ಷಿಸ್ಲಿ ಅಂತ. ಅವನ್ ಮಾತು ಸತ್ಯ ಆಗ್ಬೇಕಲ್ವಾ? ಅದಕ್ಕೋಸ್ಕರ ನಿನ್ನನ್ನು ರಕ್ಷಿಸ್ಲಿಕ್ಕೆ ನಾನು ಬಂದಿದ್ದೇನೆ ಅಂತ ದೇವರು ತೋರಿಸ್ಲಿಕ್ಕೆ ಕಂಬದಿಂದ ಆ ಕ್ಷಣದ ಅಲ್ಲೇ ಉದಿಸಿ ಬಂದ. ಹೀಗೆ ಇನ್ನೊಂದು ಮಾತು ಅವನ್ ದೇವರೇ ಹೇಳಿದ್ದು, ನಮೇ ಭಕ್ತ ಪ್ರಣಶ್ಯತಿ ಅಂತ. ನನ್ನ ಭಕ್ತನಿಗೆ ಎಂದೂ ಕೂಡ ಕಷ್ಟ ಉಂಟಾಗುವುದಿಲ್ಲ, ಅಂತ ಸಂದರ್ಭದಲ್ಲಿ ನಾನು ಇರ್ತೇನೆ ಅಂತ. ಲೋಕದಲ್ಲಿ ಆ ಮಾತಿಗೆ ಬೆಲೆ ಬಲ ತುಂಬುವುದಕ್ಕೋಸ್ಕರ ತಾನೇ ಕಂಬದಿಂದ ಉದಿಸಿ ಬಂದ. ಇನ್ನು ತೇಷಾಮಹಂ ಸಮುದ್ಧರ್ತ ಮೃತ್ಯು ಸಂಸಾರ ಸಾಗರಾತ್ ಅಂತ ಭಗವಂತನದ್ದೇ ಮತ್ತೊಂದು ಮಾತು. ಅದನ್ನು ನಡೆಸುವುದಕ್ಕೋಸ್ಕರ ಭಗವಂತ ಇಳಿದು ಬಂದ. ಹೀಗೆ ನೂರಾರು ತರದ ದೇವರಿಗೆ ತಂದೆ ಇಲ್ಲ ತಾಯಿ ಇಲ್ಲ ಅಂತ ಒಂದು ಮಾತಿದೆ ವೇದದಲ್ಲಿ. ಅವನಿಗೆ ಅಪ್ಪ ಇಲ್ಲ ಅಮ್ಮ ಇಲ್ಲ, ಇಲ್ಲಿ ನನಗೆ ನಾನೇ ಎಲ್ಲ ಅಂತ ದೇವರು ಹೇಳ್ಕೊಳ್ತಾನೆ. ಹಾಗಾಗಿ ಅವನು ಅಪ್ಪ ಅಮ್ಮ ನನಗೆ ಯಾರಿಲ್ಲ ಅಂತನೋ ವೇದದ ಮಾತನ್ನ ಸತ್ಯ ಮಾಡುವುದಕ್ಕೋಸ್ಕರ ಕಂಬಕ್ಕೆ ಅಪ್ಪನೂ ಇಲ್ಲ ಅಮ್ಮನೂ ಇಲ್ಲ, ಕಂಬದಿಂದ ಬಂದ. ಬೇರೆ ರೂಪಗಳಲ್ಲೆಲ್ಲ ಅವರಿಗೆ ಅಪ್ಪ ಅಮ್ಮ ಇದ್ದಾರೆ, ಆದ್ರೆ ನನಗೆ ನಿಜವಾಗಿ ಅಪ್ಪ ಅಮ್ಮ ಬೇಕಿಲ್ಲ ಅನ್ನೋದನ್ನು ತೋರಿಸುವುದಕ್ಕೋಸ್ಕರ ಕಂಬದಿಂದ ಹೊರಗೆ ಬಂದ ಅಂತೆ. ಹೀಗೆ ಹಲವು ರೀತಿಯ ಸತ್ಯಗಳನ್ನ ಲೋಕಕ್ಕೆ ಪ್ರಸ್ತುತಪಡಿಸುವುದಕ್ಕೋಸ್ಕರ ನಿಜಭೃತ್ಯ ಭಾಷಿತಂ, ತನ್ನ ಮೆಚ್ಚಿನವರ ಮಾತುಗಳನ್ನೆಲ್ಲ ಸತ್ಯ ಮಾಡುವುದಕ್ಕೋಸ್ಕರ ಹುಟ್ಟಿ ಬಂದ ಅಂತ ಹೀಗೆ
ಅನೇಕ ರೀತಿಯ ವಿಷಯಗಳನ್ನ ಇಲ್ಲಿ ಪ್ರಸ್ತುತಪಡಿಸಿದ್ರು. ಸಸತ್ವಮೇವಂ ಪರಿತೋ ವಿಪಶ್ಯನ್ ಸ್ತಂಭಸ್ಯ ಮಧ್ಯಾದನು ನಿರ್ಜಿಹಾನಂ ನಾಯಂ ಮೃಗೋ ನಾಪಿ ನರೋ ವಿಚಿತ್ರಮಹೋ ಕಿಮೇತನ್ರಮಗೇಂದ್ರ ರೂಪಂ. ಹಿರಣ್ಯಕಶಿಪು ಯಾರಪ್ಪ ಈ ಸದ್ದು ಮಾಡಿದ್ದು ಅಂತ ಸುತ್ತ ನೋಡುವಷ್ಟರಲ್ಲಿ ಕಂಬದ ಮಧ್ಯದಿಂದ ಹೊರಬಂದ ರೂಪವನ್ನ ಕಂಡ. ಅದು ನರಸಿಂಹ ರೂಪ. ಮೇಲೆ ಸಿಂಹ, ಕೆಳಗೆ ಮನುಷ್ಯ. ಇದು ಮನುಷ್ಯನೂ ಪೂರ್ತಿ ಹೇಳೋಣ ಅಂದ್ರೆ ತಲೆ ಸಿಂಹದ್ದಿದೆ, ಸಿಂಹನೇನೋ ಅಂತ ಅಂದುಕೊಳ್ಳೋಣ ಅಂದ್ರೆ ಕೆಳಗೆ ಮನುಷ್ಯನ ಕೈ ಕಾಲು ಮೂಗು ಬಾಯೆಲ್ಲ ಕೈ ಕಾಲು ಎದೆ ಹೊಟ್ಟೆ ಎಲ್ಲ ಕಾಣಿಸ್ತಿದೆ. ಈ ವಿಚಿತ್ರವಾದ ನರಸಿಂಹ ರೂಪದ ಪ್ರಾಣಿ ಯಾವುದಪ್ಪ ಅಂತ ನ ಮೃಗೇಂದ್ರ ರೂಪಂ ಅಹೋ ಕಿಮೇತತ್, ಏನಿದು ಅಂತ ಹುಬ್ಬು ಹಾರಿಸಿ ಅಚ್ಚರಿ ಪಡುವಷ್ಟರಲ್ಲಿ ಅವನಿಗೆ ಯಾವ ಸ್ಥಿತಿಯಲ್ಲಿ ನಾನಿದ್ದೇನೆ ಅನ್ನೋದು ಅವನಿಗೆ ಅರಿವಿಗೆ ಬರಲಿಲ್ಲ. ಆಗ ಮೀಮಾಂಸಮಾನಸ್ಯ ಸಮುತ್ಥಿತೋಗ್ರತೋ ನೃಸಿಂಹ ರೂಪಸ್ತದಲಂ ಭಯಾನಕಂ ಪ್ರತಪ್ತ ಚಾಮೀಕರ ಚಂಡಲೋಚನಂ ಸ್ಫುರತ್ಸಟಾ ಕೇಸರ ಜೃಂಭಿತಾನನಂ. ಹಿರಣ್ಯಕಶಿಪು ಒಳಗಿಂದೊಳಗೆ ಏನಿದು ಅಂತ ವಿಚಾರ ಮಾಡ್ತಾ ಇರುವಾಗಲೇ ಹರಿಯ ಆ ನರಸಿಂಹ ರೂಪ ಅವನ ಕಣ್ಣ ಮುಂದೆ ಬಂದಾಗ ಅದು ಹೇಗಿತ್ತು ಅನ್ನೋದನ್ನ ಹೇಳ್ತಾ ಹೋಗ್ತಾರೆ. ಬಹಳ ಭಯಾನಕವಾಗಿತ್ತು. ಭಯಾನಕಂ ತದಲಂ ಭಯಾನಕಂ. ಎದುರುಗಡೆ ಇದ್ದಂತಹ ದುರುಳ ಮನಸ್ಸಿನವನಿಗೆ ಕರುಳು ಕಿತ್ತು ಬರುವಂತಹ ರೂಪ, ಭಯ ಹುಟ್ಟಿಸುವ ರೂಪ. ಭಯಾನಕಂ. ಕಣ್ಣು ಹೇಗಿತ್ತು ಅಂತಂದ್ರೆ ಪ್ರತಪ್ತ ಚಾಮೀಕರ ಚಂಡಲೋಚನಂ. ಪುಟಕ್ಕಿಟ್ಟ ಚಿನ್ನ ಚೆನ್ನಾಗಿ ಪಾಕವಾಗಿ ನೀರು ನೀರಾದಾಗ ಚಿನ್ನ ಹೇಗೆ ಕಾಣುತ್ತೋ ಹಾಗೆ ಕಣ್ಣು ಕಾಣಿಸ್ತಿತ್ತಂತೆ. ಅಷ್ಟು ಹೊಳೆಯುವ ಅಪರಂಜಿಯಂತಹ ನೀರಾದ ಚಿನ್ನದ ರಸದ ಕಣ್ಣು. ಸ್ಫುರತ್ ಸಟಾ ಕೇಸರ ಜೃಂಭಿತಾನನಂ. ಹೊಳೆಯುವ ಝಾಡಿಸಿದ ಜಡೆಯ ಎಡೆಯಲ್ಲಿ ಸೂರ್ಯನ ಕಿರಣಗಳು ಹಾದು ಬಂದಾಗ ಹೇಗೆ ಕಾಣಿಸ್ತಿತ್ತೋ ಅಂತಹ ಜಟೆಯಿಂದ ಕೂಡಿದ ಮುಖದ ಅರಳುವಿಕೆ ಆತನಲ್ಲಿತ್ತು. ಅಂದ್ರೆ ಹಿಂದಿನಿಂದ ಲೈಟ್ ಹಾಕಿ ನಮ್ಮ ಕೂದಲನ್ನು ಬಿಡಿಸಿದ್ರೆ ಹೇಗೆ ಕಾಣುತ್ತೋ ಅದು ಲೈಟ್ ಹಾಕದೇನೆ ಕೂದಲು ಹಾಗೆ ಸಹಜವಾದ ಬೆಳಕಿನಿಂದ ಚಿನ್ನದ ಕೂದಲಿನಂತೆ ಅವನ ಕೂದಲು ಅಕ್ಕಪಕ್ಕ ಇದ್ದ ಎಲ್ಲಾ ವಸ್ತುಗಳನ್ನು ಕೂಡ ಅದು ಝಾಡಿಸಿ ಪಕ್ಕಕ್ಕೆ ಸರಿಸುವಂತೆ ಮುಖವನ್ನ ಇನ್ನಷ್ಟು ಅಗಲವಾಗಿಸಿ ಜೃಂಭಿತ ಆನನಂ. ಮುಖಕ್ಕೆ ಮತ್ತಷ್ಟು ಚೆಲುವನ್ನ ಹೆಚ್ಚಿಸುವ ಬಿಚ್ಚಿಟ್ಟ ತಲೆಕೂದಲಿನ ಬಂಗಾರದ ಬಣ್ಣದ ತಲೆಕೂದಲಿನ ರೂಪ ಅವನದ್ದಾಗಿತ್ತು. ಕರಾಳ ದಂಷ್ಟ್ರಂ. ತಾಡೆ ಅತ್ಯಂತ ಕರಾಳವಾಗಿತ್ತು. ಕರವಾಲ ಚಂಚಲಂ. ಅದು ಹೇಗಿತ್ತು ಅಂತಂದ್ರೆ ಹರಿತವಾದ ಕತ್ತಿಯಂತಿರುವ ನಾಲಿಗೆ. ಈ ಕೇರಳದಲ್ಲಿ ಅವರದ್ದು ಒಂದು ಕತ್ತಿ ಇರುತ್ತೆ, ಅದು ಮಡಚಿಡ್ಬೋದು ಒಳಗೆ. ಅದನ್ನು ಹೀಗೆ ಬಿಡಿಸಿದ್ರೆ ಅದೆಷ್ಟು ಉದ್ದಕ್ಕೆ ಚಾಚಿಕೊಳ್ಳುತ್ತೆ. ಒಂದು 7-8 ಅಡಿ 10 ಅಡಿ ತನಕ ಇರುತ್ತೆ. ಅದು ಎರಡೆರಡು ಇರುತ್ತೆ ಕೆಲವೊಮ್ಮೆ ನಾಲಿಗೆ ಮಧ್ಯದಲ್ಲಿ. ಅದನ್ನು ಹಿಡಿದು ಒಂದು ಸರ್ತಿ ಸರಿಯಾದ ಕ್ರಮದಲ್ಲಿ ಬೀಸಿದ್ರೆ ಎದುರುಗಡೆ ಇದ್ದವನ ಶರೀರ 2 ಹೋಳಾಗಿರುತ್ತೆ. ಅಷ್ಟು ಜೋರಾಗಿ ಅದರ ಅಂದ್ರೆ ಬೀಸುವ ಪ್ರಕಾರವನ್ನು ತಿಳಿದಿದ್ರೆ ಹಾಗೆ ಅದು ಭಯಾನಕವಾದ ಆಯುಧ. ಅದು ನರಸಿಂಹನ ನಾಲಿಗೆ ಚಾಚಿದ್ದು ಆ ಕರವಾಲ ಚಂಚಲಂ. ಕೈಯಲ್ಲಿ ಹಿಡಿದು ಆಟ ಆಡುವ ಆ ತೀವ್ರವಾದ ಕರವಾಲ ಅಂದ್ರೆ ಕೈಯಲ್ಲಿ ಹಿಡಿದ ಬೀಸುವ ಖಡ್ಗ ಅದು. ಆಮೇಲೆ ಕ್ಷುರಾಂತ ಜಿಹ್ವಂ. ಅದೇ ಆ ಚಂಚಲವಾದ ನಾಲಿಗೆ ಬಳುಕುವಂತೆ ಇದ್ದಂತಹ ನಾಲಿಗೆಯ ಸ್ವರೂಪ. ಭೃಕುಟಿ ಮುಖೋಲ್ಬಣಂ. ಹುಬ್ಬು ಗಂಟು ಹಾಕಿ ಸಿಟ್ಟು ಅಲ್ಲೇ ಗಂಟು ಕಟ್ಟಿದ ಹಾಗೆ ಇತ್ತು. ಸಿಟ್ಟನ್ನೆಲ್ಲ ತಂದು ಈ ಹುಬ್ಬಿನ ಮಧ್ಯದಲ್ಲಿ ಗಂಟು ಕಟ್ಟಿ ರಾಶಿ ಇಟ್ಟು ಇದೀಗ ಎಲ್ಲಿಯಾದ್ರೂ ಬಿದ್ರೆ ಒಂದು ಅಣುಬಾಂಬ್ ಸ್ಫೋಟ ಆದಾಗ ಆಗ್ಬೇಕು, ಹಂಗೆ ಆ ಹುಬ್ಬು ಗಂಟು ಹಾಕೊಂಡಿತ್ತು. ಸ್ತಬ್ಧೋಧ್ವಕರಣಂ. ನೆಟ್ಟಗೆ ನಿಂತ ಕಿವಿ. ಸಿಟ್ಟಲ್ಲಿದ್ದಾಗ ಕೆಲವರಿಗೆ ಕೆಂಪಾಗುತ್ತೆ ಕಿವಿ, ಅದರ ಜೊತೆಗೆ ಅದೊಂಚೂರು ಗಡುಸಾಗುತ್ತೆ. ಹಾಗೆ ಸ್ತಬ್ಧೋರ್ಧ್ವಕರಣಂ. ಎತ್ತರಕ್ಕೆ
ಸಿಟ್ಟಿನಿಂದ ನೆಟ್ಟಗಾದ ಕಿವಿಗಳಿಂದ ಕೂಡಿದವನು. ಗಿರಿಕಂದರಾದ್ಭುತ ವ್ಯಾತ್ತಾಸ್ಯ ನಾಸಂ, ದೊಡ್ಡ ಗುಹೆಯಂತೆ ಕಾಣುತ್ತಿದ್ದ ಮೂಗಿನ 2 ಹೊರಳೆಗಳಿಂದ ಕೂಡಿದ್ದ ಬಿಸಿಯಾದ ಗಾಳಿಯನ್ನು ಹೊರಕ್ಕೆ ಚೆಲ್ಲುತ್ತಿದ್ದಂತಹ ಮುಖ ಕಾಣಿಸ್ತಾ ಇತ್ತು. ಅನುಭೇದ ಭೀಷಣಂ, ಆ ಮೀಸೆಯ ಮೇಲ್ಭಾಗದ ಭಾಗ ಉಬ್ಬಿ ಸಿಟ್ಟಿನಿಂದ ಅದು ನಡುಗ್ತಾ ಇದ್ದಾಗ ಎದುರುಗಡೆ ನೋಡುವವನಿಗೆ ಈಗಲೇ ಈ ಪ್ರಾಣಿ ಸಿಟ್ಟಿನಿಂದ ನನ್ನನ್ನು ತಿಂದು ಹಾಕ್ಬಿಡುತ್ತೆ ಅನ್ನುವ ಭಯವನ್ನು ಹುಟ್ಟಿಸುವಂತಿತ್ತು. ದಿವಿಸ್ಪೃಶತ್ಕಾಯ ಮದೀರ್ಘ ಪೀವರ ಗ್ರೀವೋರು ವಕ್ಷಸ್ಥಲಮಲ್ಪ ಮಧ್ಯಮಂ ಚಂದ್ರಾಂಶು ಗೌರೈಶ್ಚುರಿತಂ ತನ್ಮುರುಹೈ ವಿಶ್ವಭುಜಾನೀಕರ ಭುಜಾನೀಕ ಶತೈರ್ನಖಾಯುಧಂ. ಶರೀರ ಬೆಟ್ಟದಂತೆ ಆಕಾಶವನ್ನ ತಬ್ಬಿಕೊಂಡಿತ್ತು. ಎತ್ತರದ ಗಾತ್ರದ ಶರೀರ. ಹಾಗೆ ಈ ತಲೆಗೂ ಮನುಷ್ಯನ ಶರೀರದ ಭಾಗಕ್ಕೂ ಮಧ್ಯದಲ್ಲಿ ಮನುಷ್ಯನಂತೆ ಕುತ್ತಿಗೆ ಇರಲಿಲ್ಲ. ಆ ಇಡೀ ಶರೀರ ತಲೆಯ ಭಾಗ ಕುತ್ತಿಗೆಯ ಮೇಲೆ ಕೂತ ಹಾಗೆ ಇತ್ತು, ಮಧ್ಯೆ ಗ್ಯಾಪ್ ಇಲ್ಲ. ಅದೀರ್ಘ ಪೀವರ ಗ್ರೀವ. ಅದೀರ್ಘ ಅಂದ್ರೆ ಕಿರಿದಾದ, ಪೀವರ ಅಂದ್ರೆ ತುಂಬಿದ, ಗ್ರೀವ ಅಂದ್ರೆ ಕುತ್ತಿಗೆ. ಮುಂಡಕ್ಕೆ ಅಂಟಿದ ಕುತ್ತಿಗೆ ಅಂದ್ರೆ ಮಧ್ಯೆ ಗ್ಯಾಪ್ ಇಲ್ಲ ಅಂತ. ಅದು ಕೂದಲು ಬೇರೆ ಚೆನ್ನಾಗಿ ಹೀಗಿಷ್ಟ ಅಗಲ ಆಗಿರುತ್ತಲ್ಲ, ತಲೆ ಹೆಗಲ ಮೇಲೆ ಕೂತ ಹಾಗಿತ್ತು. ಅದನ್ನ ಮಧ್ಯದಲ್ಲಿ ಅದು ಎಲ್ಲಿ ಅಲ್ಲಾಡ್ತಾ ಇದೆ ಅಂತ ಗೊತ್ತಾಗುದಿಲ್ಲ, ಅಷ್ಟು ಚೆನ್ನಾಗಿ ದಪ್ಪ ತುಂಬಿಕೊಂಡಿತ್ತು ಕುತ್ತಿಗೆ. ಅಷ್ಟೇ ಅಲ್ಲ, ಅಗಲವಾದ ಎದೆ, ಹರವಾದ ಎದೆ. ಉರುವಕ್ಷ ಸ್ಥಳಂ ಅಲ್ಪ ಮಧ್ಯಮಂ, ಆದ್ರೆ ಸೊಂಟ ವಿ ಶೇಪಿನ ಹಾಗೆ ಒಳಭಾಗಕ್ಕೆ ಗಟ್ಟಿಯಾಗಿ ನಡುಭಾಗ ಉಂಟೋ ಇಲ್ವೋ ಅಂತ ಡೌಟ್ ಬರುವಂತಿತ್ತು. ಕೆಲವರಿಗೆ ನಡುಭಾಗವೇ ಎಲ್ಲದಕ್ಕಿಂತ ದೊಡ್ಡದಿರುತ್ತೆ. ಒಂದ್ಸರ್ತಿ ಉರುಳಿ ಬಿದ್ರೆ ಒಂದ್ಸರ್ತಿ ಚೆಂಡನ್ನು ಉರುಳಿಸ್ಕೊಂಡು ಹೋದಾಗ ಉರುಳಿಸ್ಕೊಂಡು ಹೋಗ್ಬೋದು. ಅವ್ರ ಅಕಸ್ಮಾತ್ ಏನಾದ್ರು ಏನಂತಾರೆ ಅದಕ್ಕೆ, ಉರುಳು ಸೇವೆ ಮಾಡಿದ್ರೆ ಒಂದ್ ಯಾರೋ ಫುಟ್ಬಾಲ್ ನ ಬೀಸಿ ಕಳಿಸಿದಂಗೆ ಕಾಣಿಸ್ತಾ ಇರುತ್ತೆ. ಚಂದ್ರಾಂಶು ಗೌರೈಹಿ, ಚಂದ್ರನ ತಿಳಿಯಾದ ತಂಬೆಳಕಿನಂತೆ ಬಿಳಿಯಾದ ಏನಂತಾರೆ ಕೇಸರ, ಗಡ್ಡದ ಕೇಸರ ಚಂದ್ರದ ಬೆಳಕಿನಂತೆ ಕಾಂತಿಯುಕ್ತವಾಗಿತ್ತು. ಅಷ್ಟೇ ಅಲ್ಲ, ತನೂರುಹೈಹಿ ವಿಶ್ವಭುಜಾನೀಕ ಶತೈಹಿ, 100 ತೋಳುಗಳಿಂದ ಎಲ್ಲ ದಿಕ್ಕುಗಳಿಗೆ ವ್ಯಾಪಿಸಿ ನಿಂತಂತ ಆಯುಧಗಳನ್ನ ಹಿಡಿದ ಕೈಗಳು ಚಾಚಿ ನಿಂತಿದ್ದುವು. ಅಷ್ಟೇ ಅಲ್ಲ, ಆಯುಧಗಳು ಝಳಪಿಸ್ತಾ ಇದ್ವು ಕೈಗಳು. ಆ ಝಳಪಿಸುವ ಕೈಗಳಿಗೆ ಆಯುಧಗಳು ಅತ್ಯಂತ ಚೆಲುವನ್ನ ತಂದು ಕೊಡ್ತಾ ಇತ್ತು. ಅಂತಹ ಶರೀರ. ದುರಾಸದಂ ಸರ್ವ ನಿಚೇತರಾಯುಧ ಪ್ರವೇಕ ವಿದ್ರಾವಿತ ದೈತ್ಯದಾನವಂ ಪ್ರಾಯೇಣ ಮೇಯಂ ಹರಿಣೌ ರಸಾರಿಣ ವಧ ಸ್ಮೃತೋನೇನ ಸಮುದ್ಯತಸ್ಯ ಕಿಂ. ಎಲ್ಲ ಆಯುಧಗಳನ್ನು ಧರಿಸಿರುವಂತಹ ಅನೇಕ ದೈತ್ಯದಾನವರು ಅವನ ಮೇಲೆ ದಾಳಿಗೆ ಬಂದಾಗ ಅವನು ನೋಡ್ತಾನೆ ಇರ್ಲಿಲ್ಲ ಅವರನ್ನ. ಕೈಗಳೇ ಸುಮ್ನೆ ಅವ್ರ ಪಾಡಿಗೆ ಅವುಗಳ ಮೇಲೆ, ರಾಕ್ಷಸರ ಗುಂಪಿನ ಮೇಲೆ ಅಟ್ಯಾಕ್ ಮಾಡಿ ಅವರನ್ನ ದಿಕ್ಕು ಕಾಣದಂತೆ ದಿಕ್ಪಾಲಕರಂತೆ ಓಡಿ ಬರ್ತಿದ್ರು, ದಿಕ್ಕಾಪಾಲಾಗಿ ಓಡೋಗ್ತಿದ್ರು. ಎಷ್ಟು ಜೋರಾಗಿ ಯುದ್ಧಕ್ಕೆ ಬಂದ್ರೋ ಅಷ್ಟೇ ವೇಗವಾಗಿ ಆಯಾ ದಿಕ್ಕುಗಳಿಗೆ ಹೋಗಿ ಸೇರ್ಕೊಳ್ತಾ ಇದ್ರು. ಯಾಕೆಂದ್ರೆ ದಿಕ್ಪಾಲಕರನ್ನೆಲ್ಲ ಓಡಿಸಿ ಇವ್ರು ಕೂತಿದ್ದು ತಾವು ದಿಕ್ಪಾಲಕರು ಅಂತ ಹೆಮ್ಮೆ ಪಡ್ತಾ ಇದ್ರು. ಅಂತಹ ಅಷ್ಟೂ ಜನರನ್ನು ಕೂಡ ಯಾರಿಗೂ ನರಸಿಂಹನನ್ನ ಸಮೀಪಿಸಿ ಯುದ್ಧ ಮಾಡ್ಲಿಕ್ಕೆ ಆಗ್ಲಿಲ್ಲ. ಆಯಾ ದಿಕ್ಕುಗಳಿಂದ ಹೊರಟು ಬಂದವರು ಅದೇ ದಿಕ್ಕುಗಳಿಗೆ ಬೆನ್ನು ಹಾಕಿಕೊಂಡು ಓಡುವಂತಾಯ್ತು. ಆಗ ಪ್ರಾಯೇಣ ಮೇಯಂ ಹರಿಣೌರ ಸಾರಿಣ, ಓಹ್ ಇವನೇ ನನ್ನ ಸಹಜವಾದ ಶತ್ರು ಹರಿ ಇರ್ಬೇಕು. ಮಗನನ್ನು ನಾನು ಕೊಲ್ಲಿಕ್ಕೆ ಹೊರಟ ತಕ್ಷಣವೇ ಈತ ನನ್ನನ್ನ ಎದುರಿಸಿ ಕೊಲ್ಲಲಿಕ್ಕೆ ಬಂದಿದ್ದಾನೆ ಅಂತಿರ್ಬೇಕು. ಹಾಗಾಗಿ ಇವನನ್ನೇ ಅನೇನ ಸಮುದ್ಯತಸ್ಯ, ಇವನಿಂದಲೇನೆ ನಾನೀಗ ಸಾಯ್ಲಿಕ್ಕೆ, ಸಾವು ನನಗೆ ಇವನಿಂದಲೇ ಸಮೀಪಿಸಿತೋ ಏನೋ. ನಾನು ನನ್ನ ಮಗನನ್ನ ಕೊಲ್ಲಿಕ್ಕೆ ಹೋದಾಗ
ತನ್ನ ಕಡೆಯವರನ್ನ ಕೊಲ್ಲಬಾರದು ಅನ್ನುವ ದೃಷ್ಟಿಯಿಂದ ನನ್ನನ್ನೇ ಕೊಲ್ಲಲಿಕ್ಕೆ ಈತ ಬಂದಿದ್ದಾನೆ ಅಂತ ಅನ್ನಿಸ್ತಾ ಇದೆ. ಅವನಿಗೊಂದು ಸ್ವಲ್ಪ ಯೋಚನೆ ಹತ್ತಿತು. ಏನು ಅಂದ್ರೆ, ವರ ಕೇಳಿದ್ ನಾನು ಸಾಯ್ಬಾರ್ದು ಅಂತ. ಆದ್ರೆ ಅದು ಪೋಸ್ಟ್ಪೋನ್ ಆಗಿ ಯಾರಿಗಾದ್ರೂ ನನ್ ಮಗನಿಗೆ ಸೇರ್ಕೊಂಡ್ಬಿಡ್ತಾ? ಯಾಕೆಂದ್ರೆ ನೀರಿಗೆ ಹಾಕಿದ್ರೆ ಸಾಯ್ಲಿಲ್ಲ, ಬೆಂಕಿಗೆ ಹಾಕಿದ್ರೆ ಸಾಯ್ಲಿಲ್ಲ, ಆಕಾಶಕ್ಕೆ ಎಸ್ತ್ರೆ ಸಾಯ್ಲಿಲ್ಲ, ಹಾವುಗಳಿಗೆ ಹಾಕಿದ್ರೆ ನಮಸ್ಕಾರ ಮಾಡಿಬಿಟ್ಟು ಆನೆಗೆ ಹಾಕಿದ್ರೆ ಅದು ಡೊಗ್ಸೊಲ ಮುಡ್ದೋಯ್ತು. ಏನ್ ಮಾಡಿದ್ರು ಸಾಯ್ತಾ ಇಲ್ಲ ಈ ಪ್ರಾಣಿ, ಗಟ್ಟಿ ಪಿಂಡ. ಅದನ್ನ ಹೇಗಪ್ಪ ನಾಶ ಮಾಡುವುದು ಅಂತ ನೂರಾರು ತರ ಪ್ರಯತ್ನ ಪಟ್ಟು ನಾನು ಕೊಲ್ಬೇಕು ಅಂತ ಬಂದ್ರೆ ಅವನನ್ನ ರಕ್ಷಿಸ್ಲಿಕ್ಕೆ, ಕಾಪಿಡ್ಲಿಕ್ಕೆ ಅಂತ ಯಾರೋ ಒಬ್ಬ ಬಂದು ನಿಂತಿದ್ದಾನಲ್ವಾ. ಏವಂ ವಿಮೃಶ್ಯ ಅಭ್ಯಪತದ್ಗದಾಯುಧೋ ನದಂಡ್ರಿ ಸಿಂಹಂ ಪ್ರತಿ ದೈತ್ಯ ಕುಂಜರ ಅಲಕ್ಷಿತೋಗ್ನೌ ಪತಿತಃ ಪತಂಗದೋ ಯಥಾ ನೃಸಿಂಹೌಜಸಿ ಸೋಸುರಸ್ತಥಾ. ಹೀಗೆ ಮನಸ್ಸಿನಲ್ಲೇ ವಿಮರ್ಶೆಯನ್ನ ಮಾಡಿಕೊಳ್ಳುತ್ತಾ ಗದೆಯನ್ನ ಹಿಡಿದೆತ್ತಿ ಅಬ್ಬರಿಸುತ್ತಾ ಆನೆಯ ಶರೀರದಂತಹ ಆ ಹಿರಣ್ಯಕಶಿಪು ದೈತ್ಯ ಸಿಂಹದ ಜೊತೆಗೆ ಹೋರಾಡುವುದಕ್ಕೆ ಎದುರು ನಿಂತ. ಸಿಂಹಕ್ಕೆ ಎದುರಾಳಿ ಆನೆ ತಾನೆ, ಅಥವಾ ಆನೆಗೆ ಎದುರಾಳಿ ಸಿಂಹ ತಾನೆ. ಹಾಗಾಗಿ ದೈತ್ಯ ಕುಂಜರ, ಕುಂಜರ ಆನೆ, ದೈತ್ಯ ಕುಂಜರನಾದಂತಹ ಹಿರಣ್ಯಕಶಿಪು ನೃಸಿಂಹಂ ಪ್ರತಿ, ನೃಸಿಂಹನ ಕಡೆಗೆ ಗದಾಯುಧನಾಗಿ ಧಾವಿಸಿದ. ಆನೆಯ ಸೊಂಡಿಲಿಗೆ ಸಿಕ್ಕಿದ್ರೆ ಸಿಂಹವು ಕೂಡ 2 ಕ್ಷಣದಲ್ಲಿ ಅಪ್ಪಚ್ಚಿಯಾಗಿ ಹೋಗುತ್ತೆ. ಅದಕ್ಕಾಗಿ ಅದು ಏನ್ ಮಾಡುತ್ತೆ ಅಂದ್ರೆ ಅದರ ಗಂಡಸ್ಥಲವನ್ನ ಏರಿಬಿಡುತ್ತೆ. ತಲೆಯ ನೆತ್ತಿಯ ಭಾಗವನ್ನ ಅದು ಹತ್ತಿ ಬಿಟ್ರೆ ಆಮೇಲೆ ಆನೆಗೆ ಏನ್ ಮಾಡ್ಲಿಕ್ಕಾಗಲ್ಲ. ಆದ್ರೆ ಎದುರುಗಡೆ ಸಿಕ್ಕಿ ಅದನ್ನೇನಾದ್ರೂ ಹಿಡಿಲಿಕ್ಕೆ ಹೋಗುತ್ತೆ ಅಂದ್ರೆ ಆನೆಗಿರುವ ಆ ಸೊಂಡಿಲಿನ ಬಲ, ಅದು ಎಂತ ದೊಡ್ಡ ಆಳವಾದ ಬೇರಿನಿಂದ ಕೂಡಿದ ಮರ ಆದ್ರೂ ಕೂಡ ಅದನ್ನ ಬೇರು ಸಹಿತ ಕಿತ್ತಿ ಎಸೆಯುವ ಸಾಮರ್ಥ್ಯ ಅದಕ್ಕಿದೆ. ಅದರಲ್ಲೂ ವರಬಲದಿಂದ ಮತ್ತನಾದಂತಹ ಈ ಹಿರಣ್ಯಕಶಿಪು ಹಲವು ರೀತಿಯಿಂದ ತನ್ನನ್ನ ರಕ್ಷಿಸಿಕೊಳ್ತೇನೆ ಅಂತ ನಂಬಿಕೊಂಡು ಮಂತ್ರ ಜಪ ತಪ ಪೂಜೆ ಅನುಷ್ಠಾನ ಏನೇನೋ ಮಾಡಿಕೊಂಡಿದ್ದ. ಅಂತಹ ದೈತ್ಯ ಕುಂಜರನ ಅಂದ್ರೆ ಮನಸ್ಸಿನಲ್ಲಿ ತುಂಬಿದ್ದ ಮದ ಅದು ಕುಂಜರನನ್ನೇ ಹೋಲ್ತಾ ಇತ್ತು. ಅದಕ್ಕೂ ಮದ ಜಾಸ್ತಿ, ಹಾಗಾಗಿ ಇವನಿಗೂ ಮದ ಜಾಸ್ತಿ. ಆ ಮದವೇರಿದ ಆನೆಯಂತೆ ಸಿಂಹದೊಂದಿಗೆ ಹೋರಾಡುವುದಕ್ಕೆ ಎದುರು ಬಂದ್ರೆ ಹೇಗಿತ್ತು ಅಂತ ಒಂದು ಉದಾಹರಣೆ ಕೊಡ್ತಾರೆ. ಪತಂಗಮಹ, ಹಾತೆ, ದೊಡ್ಡ ಬೆಂಕಿಯ ಜ್ವಾಲೆಯ ಮುಂದೆ ಹಾತೆಯೊಂದು ಓಡಿ ಬಂದು ತನ್ನ ರೆಕ್ಕೆಯಿಂದ ಈ ಬೆಂಕಿಯ ಜ್ವಾಲೆಯನ್ನ ನಂದಿಸಿ ಬಿಡ್ತೇನೆ ಅಂತ ಹೊರಟ್ರೆ ಹೇಗ್ ಕಾಣ್ತಿತ್ತೋ ಹಾಗೆ ನೃಸಿಂಹನ ಬೆಳಕಿನ ಮುಂದೆ ಅವನೊಂದು ಸುಟ್ಟ ಪತಂಗದಂತಾದ. ಏನು ಮಾಡ್ಲಿಕ್ಕಾಗ್ಲಿಲ್ಲ. ಯಥಾ ನೃಸಿಂಹೌಜಸಿ ಸೋಸುರಸ್ತಥಾ ಅಲಕ್ಷಿತ, ಲೆಕ್ಕಕ್ಕೆ ಬರ್ಲಿಲ್ಲ. ಅದು ರೆಕ್ಕೆಯನ್ನು ಜೋರಾಗಿ ಬೀಸಿ ನಿನ್ನನ್ನು ಆರಿಸ್ಬಿಡ್ತೇನೆ ಅಂತ ಬೀಸ್ತಾ ಇದೆ ಅಂತೆ ಬೆಂಕಿಯ ಮಹಾಜ್ವಾಲೆಯನ್ನ. ಬೆಂಕಿಯ ಜ್ವಾಲೆ ನೋಡಿ ನಗ್ತಾ ಇರುತ್ತೆ. ನೀನು ನನ್ನನ್ನು ಆರಿಸುದ, ಆಯ್ತು ನಾನೇ ನಿನ್ನನ್ನು ಹಾರಿಸ್ಬಿಡ್ತೇನೆ ಅಂತ ಉಫ್ ಅಂದ್ಬಿಡುತ್ತೆ, ಹಾರೋಟೋಗ್ಬಿಡುತ್ತೆ. ಹೊರತು ಬೆಂಕಿಯನ್ನ ಆರಿಸ್ಲಿಕ್ಕೆ ಆಗಲ್ಲ. ಹೇಗೋ ಹಾಗೆ ಅವನು ಏರಿ ಬಂದ್ರೂ ಕೂಡ ಗದೆಯಿಂದ ಹೊಡೆದುಕೊಳ್ತೇನೆ ಅಂತ ಆ ಬೆಳಕಿನ ಮುಂದೆ ಅವನಿಗೆ ಕಣ್ಣು ಕುಕ್ಕಿ ಅದನ್ನ ಎದುರಿಸ್ಲಿಕ್ಕೆ ಆಗ್ಲೇ ಇಲ್ಲ. ನ ತದ್ವಿಚಿತ್ರಂ ಖಲು ಸತ್ವಧಾಮನಿ ಸ್ವತೇಜಸೇಂಶೇನ ಪುರೋಪಿ ಪತ್ತಮಃ ತತೋಪಿ ಭತ್ಯಾ ಅಭ್ಯಹನನ್ ಮಹಾಸುರೋ ಋಷಾನ್ ಸಿಂಹಂ ಗದಯೋರು ವೇಗಯ. ಇದೇನ ಆಶ್ಚರ್ಯ ಅಲ್ಲ, ಈ ಪತಂಗದಂತೆ ಅಗ್ನಿಯ ಅವನು ನಿಂತದ್ದು. ನರಸಿಂಹ ಅಂತಂದ್ರೆ ಅದು ಬಲಜ್ಞಾನಗಳ ಆಕಾರ. ಸ್ವತೇಜಸ ಅಂಶೇನ, ಅದರ ತೇಜಸ್ಸು, ಅದರ ಬೆಳಕು, ಅದರ ಜ್ಞಾನ, ಅದರ ಬಲ ಅದೆಲ್ಲವೂ ಸಹಜವಾದದ್ದು. ಯಾರೋ ಒಬ್ಬನಿಂದ ಎರವಲು ಪಡೆದದ್ದಾದಾಗ ಬೇಕಾದಾಗಲೇ ಕರೆಕ್ಟ್ ಕೈ ಕೊಟ್ಬಿಡುತ್ತೆ. ಯಾರಿಗೆ ತೋಳಿನ ಬಲ, ಸಹಜವಾದ ಆತ್ಮಬಲ ಇರುತ್ತೋ ಅವನು ಯಾವ ದುಸ್ಥಿತಿಯನ್ನಿದ್ದಾಗಲೂ ಕೂಡ ತನ್ನನ್ನ ತಾನು ರಕ್ಷಿಸಿಕೊಳ್ಳಬಲ್ಲವನಾಗಿರುತ್ತಾನೆ. ನರಸಿಂಹನ ಬಲ ಸ್ವಬಲ, ಸಹಜ ಬಲ. ಆದ್ರೆ ತನ್ನ ಕೈಯಲ್ಲಿರುವ ಆಯುಧದಿಂದಲೋ ನೆನಪಾಗಬೇಕಾದ ಮಂತ್ರದಿಂದ ಪಡೆಯುವ ಬಲವೋ ಇದು ಅವನಿಗೆ ಆ ಕ್ಷಣದಲ್ಲಿ ಏನೂ ಎದುರಿಸ್ಲಿಕ್ಕಾಗ್ಲಿಲ್ಲ. ಸ್ವಸಾಮರ್ಥ್ಯದಿಂದ ಏನು ಮಾಡ್ಲಿಕ್ಕಾಗ್ಲಿಲ್ಲ. ಆದ್ರೆ ಪ್ರಳಯ ಕಾಲದ ತಮಸ್ಸನ್ನ ಕ್ಷಣ ಮಾತ್ರದಲ್ಲಿ ನುಂಗಬಲ್ಲಂತಹ ನರಸಿಂಹ ರೂಪ ಈಗ
ಈ ಅಸುರನೆಂಬಂತ ಸಣ್ಣ ತಮಸ್ಸನ್ನ ನುಂಗುವುದೇನು ಕಷ್ಟದ ಸಂಗತಿ. ಈ ಅಸುರನ ಕೀರ್ತಿ ಸ್ವಲ್ಪ ಹೊತ್ತು ಇರ್ಲಿ, ಅದಕ್ಕೋಸ್ಕರ ತಾನು ಸ್ವಲ್ಪ ಹೊತ್ತು ಅವನ ಕೀರ್ತಿಯನ್ನು ಹೆಚ್ಚಿಸುವುದಕ್ಕೋಸ್ಕರ ತಕ್ಷಣವೇ ಅವನನ್ನ ಸುಟ್ಟು ಭಸ್ಮ ಮಾಡ್ಲಿಲ್ಲ, ಸ್ವಲ್ಪ ಹೋರಾಟದ ಲೀಲೆಯನ್ನ ತೋರಿಸಿದ. ತಥೋಭಿಪತ್ಯ ಅಭ್ಯಹನನ್ ಮಹಾಸುರ. ಹಿರಣ್ಯಕಶಿಪು ವೇಗವಾಗಿ ತನ್ನ ಬಲವಾದ ಗದೆಯಿಂದ ನರಸಿಂಹನ ಮೇಲೆ ಜೋರಾಗಿ ಬೀಸಿದ. ಗದಯ ಉರುವೇಗಯ ನರಸಿಂಹಂ ನೃಸಿಂಹಂ ಋಷಾ ಅಭ್ಯಪತತ್. ಜೋರಾಗಿ ಗದೆಯನ್ನ ಬೀಸಿ ಅವನ ಮೇಲೆ ಹೊಡೆದ. ತಂ ವಿಕ್ರಮಂತಂ ಸಗದೋ ಗದಾಧರೋ ಮಹೋರಗಂ ತಾರ್ಕ್ಷ್ಯಸುತೋ ಯಥಾಗ್ರಹೀತ್. ಸತಶ್ಚ ಹಸ್ತೋತ್ಕಲಿತಸ್ತದಾಸುರೋ ವಿಕ್ರೀಡಿತೋ ಯದ್ವದ ಅಹಿರ್ಗರುತ್ಮತಃ. ತನ್ನೆಡೆಗೆ ಭಾರವಾದ ಹೆಜ್ಜೆಯನ್ನು ಇಡುತ್ತಾ ಓಡಿ ಬರ್ತಾ ಇದ್ದ ಗದಾಧಾರಿಯಾದ ಹಿರಣ್ಯಕಶಿಪುವನ್ನ ಗದಾಧಾರಿಯಾಗಿಯೇ ನರಸಿಂಹ ಎದುರುಗೊಂಡ, ಹಿಡಿದೂಕೊಂಡ. ಕಶ್ಯಪನ ಮಗನಾದ ಗರುಡ ತನ್ನನ್ನ ದಾಳಿಗೈಯುವುದಕ್ಕಾಗಿ ಸರ್ಪವೊಂದು ಎಷ್ಟು ವೇಗವಾಗಿ ಅವನಿಗೆ ಕಚ್ಚಲಿಕ್ಕೆ ಬಂದರೂ ಕೂಡ ಮರುಕ್ಷಣದಲ್ಲಿ ತನ್ನ ಬಿಗಿಯಾದ ಉಗುರುಗಳಿಂದ ಕೂಡಿದ ಬೆರಳುಗಳ ಮಧ್ಯದಲ್ಲಿ ಅದನ್ನು ಹಿಡಿದು ಹಿಸುಕುವಂತೆ ತಕ್ಷಣದಲ್ಲಿ ಅವನ ಗದೆಯಿಂದ ಬೀಳುತ್ತಾ ಇದ್ದ ಪೆಟ್ಟನ್ನ ತಪ್ಪಿಸಿ ಅವನನ್ನೇ ತನ್ನ ಕಾಲಡಿಗೆ ಹಾಕಿ ಹೊಸಕಿದ. ಎಷ್ಟು ವೇಗವಾಗಿ ಕದೆಯನ್ನ ಬೀಸ್ತಾ ಬಂದೋ ಅಷ್ಟೇ ವೇಗವಾಗಿ ನರಸಿಂಹ ವಾಪಸ್ಸು ಅವನನ್ನ ದಿಕ್ಕೆಡಿಸುವಂತೆ ಪೆಟ್ಟು ಕೊಟ್ಟು ಓಡಿಸಿದ. ಅಂದ್ರೆ ಆಟಕ್ಕಾಗಿ ಹೇಗೆ ಗರುಡ ಹಾವನ್ನ ಹಿಡಿಯುತ್ತೋ ಹಾಗೆ ನರಸಿಂಹನ ಕೈಯಲ್ಲಿ ಸಿಕ್ಕಿ ಬಿದ್ದು ಕಾಲಡಿಗೆ ಬಿದ್ದು ಜಜ್ಜಿ ಹೋದ. ಅಸಾಧ್ವಮನ್ ಅನ್ಯಂತ ಹತೌಜ ಸೋಮರ ಘನಚ್ಛದ ಭಾರತ ಸರ್ವಧಿಷ್ಣ್ಯಪಾಹ ತಮ್ಮನ್ಯಮಾನೋ ನಿಜ ವೀರ್ಯ ಶಂಕಿತಂ ಯದ್ಧಸ್ತ ಮುಕ್ತೋ ನೃಹರೇರ್ ಮಹಾಸುರಃ. ಮೋಡದ ಮರೆಯಲ್ಲಿ ಸೂರ್ಯ ಸೇರಿದಾಗ ಹೇಗೆ ಸೂರ್ಯನ ಕಾಂತಿಯೂ ಕೂಡ ಮಸುಕಾಗುತ್ತೋ ಹಾಗೆ ಹಿರಣ್ಯಕಶಿಪು ಓಡಿ ಬಂದು ನರಸಿಂಹನ ಮೇಲೆ ಬಿದ್ದಾಗ ಆ ಗಡ್ಡದ ಎಡೆಯಲ್ಲಿ ಸಿಕ್ಕಾಕಿಕೊಂಡು ಕಾಣ್ಲೇ ಇಲ್ಲ ಯಾರಿಗೂ ಎಲ್ಲಿದಾನವನು ಅಂತ. ಅವನ ಇಡೀ ಮುಖ ಆವರಿಸ್ಕೊಂಡ್ ಬಿಟ್ಟಿದೆ ಇವನ ಕೂದಲಿನ ಮರೆಯಲ್ಲಿ, ಕಾಣ್ಲೇ ಇಲ್ಲ. ಲೋಕಪಾಲಕರಾದ ದೇವತೆಗಳೆಲ್ಲ ಓ ನರಸಿಂಹನ ಕೈಯಲ್ಲಿ ಸಿಕ್ಕಿ ಬಿದ್ದ. ಆದ್ರೆ ಅಷ್ಟೊತ್ತಿಗೆ ಹಿರಣ್ಯಕಶಿಪು ತಪ್ಪಿಸಿಕೊಂಡ ಅಂದ್ರೆ ಈ ಇಲಿ ಸ್ವಲ್ಪ ಹೊತ್ತು ಇನ್ನು ಓಡಾಡ್ಲಿ ಅಂತ ಬೇಕು ಅಂತ ಕೈಯಲ್ಲಿ ಸ್ವಲ್ಪ ಹಿಡಿದು ಆಮೇಲೆ ಬಿಡುತ್ತೆ. ಅದು ಸ್ವಲ್ಪ ದೂರ ಓಡಿ ಹೋದ್ಮೇಲೆ ಮತ್ತೆ ಹಿಡಿದು ಮತ್ತೆ ಸ್ವಲ್ಪ ದೂರ ಓಡಿ ಹೋಗ್ಲಿಕ್ಕೆ ಬಿಡುತ್ತೆ. ಹಾಗೆ ಬಿಟ್ಟದ್ದನ್ನ ಗಮನಿಸದೆ ದೇವತೆಗಳು ಅಯ್ಯೋ ಹಿರಣ್ಯಕಶಿಪು ನರಸಿಂಹನ ಕೈಯಲ್ಲಿ ತಪ್ಪಿಸಿಕೊಂಡು ಬಿಟ್ನಾ ಅಂತ ಅಂದುಕೊಳ್ಳುವಷ್ಟರಲ್ಲಿ ಮತ್ತೊಂದು ಸರ್ತಿ ನರಸಿಂಹ ಅವನ ಕೈಯಿಂದ ಅವನನ್ನ ಬಿಗಿಯಾಗಿ ಹಿಡಿದುಕೊಂಡ. ಬಹುಶಃ ಒಂದು ಕ್ಷಣದಲ್ಲಿ ಅದು ತಪ್ಪಿಸಿಕೊಂಡಾಗ ಏನು ಚಾಕಚಕ್ಯತೆ, ಏನು ಯುದ್ಧದ ಪರಾಕ್ರಮ ಸ್ಥಿತಿ. ಹಿರಣ್ಯಕಶಿಪು ಏನು ಸಾಮಾನ್ಯ ಅಲ್ಲಪ್ಪ, ಭಾರಿ ಚೆನ್ನಾಗಿ ಯುದ್ಧಕ್ಕೆ ಪ್ರತಿಕ್ರಿಯೆಯನ್ನು ಕೊಡುವಷ್ಟು ಸಮರ್ಥನಿದ್ದಾನೆ ಅಂತ ಅಸುರರ ಕಡೆಯವರೆಲ್ಲ ತನ್ನ ರಾಜನಿಗೆ ಉಧೋ ಉಧೋ ಜೈ ಜೈ ಅವರೆಲ್ಲ ಗಂಟ್ಲು ಹರ್ತ್ಕೊಂಡ್ಬೇಕಲ್ಲ. ಅಷ್ಟೊತ್ತೇನೋ ಚೇರ್ಗಲ್ಲನ್ನೆಲ್ಲ ಕೂಡಿಸಿಟ್ಟಿರ್ಲಿಲ್ಲ, ಇವರೇ ಚೇರ್ಗಲ್ಗಳೆಲ್ಲ ಬೊಬ್ಬೆ ಹಾಕ್ಲಿಕ್ಕೆ ಜೈ ಜೈ ಅಂತ ಅವನ ಸುತ್ತ ಬೊಬ್ಬೆ ಹೊಡೆದು ಯುದ್ಧಕ್ಕೆ ಸ್ಫೂರ್ತಿಯನ್ನು ಕೊಡ್ಲಿಕ್ಕೆ ಬೇಕಲ್ಲ ಯಾರಾದ್ರೂ. ಹಾಗಾಗಿ ಅವರೆಲ್ಲ ಜೋರಾಗಿ ಅಸುರರ ಕಡೆಯ ಜನ ಎಲ್ಲ ಕಿರಿಚಿಕೊಂಡ್ರಂತೆ. ಪುನಸ್ತಮ ಸಜ್ಜತ ಖಡ್ಗ ಚರ್ಮಣಿ ಪ್ರಗೃಹ್ಯ ವೇಗೇನ ಗತಶ್ರಮೋ ಮೃಧೇ ತಂ ಶ್ಯೇನ ವೇಗಂ ಶತಚಂದ್ರ ಚರ್ಮಭಿಶ್ಚರಂತ ಮಚ್ಛಿದ್ರಂ ಅಪರ್ಯಧೋ ಹರಿಹಿ ಉಪರ್ಯಧೋ ಹರಿಹಿ. ಆಸಜ್ಜತ ಅಂದ್ರೆ ಮತ್ತೆ ಸಜ್ಜಾದ. ಬಿದ್ದಿದ್ದ ಎಲ್ಲೋ ದೂರಕ್ಕೆ, ಗದೆ ಎಲ್ಲೋ ಕೈ ತಪ್ಪಿ ಹೋಯ್ತು. ಖಡ್ಗ ಮತ್ತು ಗುರಾಣಿಯನ್ನ ಕೈಯಲ್ಲಿ ಹಿಡಿದ. ಖಡ್ಗ ಚರ್ಮಣಿ ಗತಶ್ರಮ, ಉಸಿರು ಜೋರಾಗಿ ತೆಗೆದುಕೊಂಡು ಒಂದು ಸರ್ತಿ ಬಾಯಿಂದ ಜೋರಾಗಿ ಉಸಿರನ್ನ ಬಿಟ್ಟು ಒತ್ತಡವನ್ನೆಲ್ಲ ಕಳಚಿಕೊಳ್ಳುವಂತೆ ಎದೆಯನ್ನ ಹದಗೊಳಿಸಿ ಉಸಿರಿನ ವೇಗವನ್ನ ನಿಯಂತ್ರಣಕ್ಕೆ ತಂದುಕೊಂಡು ಪ್ರಗೃಹ್ಯ ಅಷ್ಟೇ ವೇಗವಾಗಿ ಕೈಯಲ್ಲಿ ಖಡ್ಗ ಚರ್ಮಗಳನ್ನ ಹಿಡಿದು ಶೇನ ವೇಗಂ, ಎಷ್ಟು ವೇಗವಾಗಿ ಗರುಡ ತನ್ನ ಗುರಿಯನ್ನ ಹಿಡಿದು ಹೊರಡುತ್ತೋ ಅಷ್ಟೇ ವೇಗವಾಗಿ ಹಿರಣ್ಯಕಶಿಪು ಕೂಡ ಹೊರಟ. ಒಂದು ಹಕ್ಕಿ ಇದೆ, ನಿಮಗೆ ನೋಡಿರ್ಲಿಕ್ಕಿಲ್ಲ, ಅಥವಾ ಈ ಅನಿಮಲ್ ಪ್ಲಾನೆಟ್ಗಳು ಇಂಥದ್ದು ಯಾವ್ದಾದ್ರು ಬಂದಾಗ ಕೆಲವೊಮ್ಮೆ ನೋಡ್ಲಿಕ್ಕೆ ಸಿಗುತ್ತೆ. ಏನು ಅಂದ್ರೆ ಆ
ಕೋಳಿಗಳು ಹೋಗ್ತಾ ಇರ್ತವೆ. ನೀವು ಎಂಥ ಅತ್ಯಂತ ಏನಂತಾರೆ ಸುಸಜ್ಜಿತವಾದ ಕ್ಯಾಮರಾವನ್ನ ಹಿಡಿದು, ಅದು 4K, ಅದರ ಅಪ್ಪ, ಅದರ ಅಣ್ಣ, ಅದರ ಅಜ್ಜ, ಅದರ ತಾತ, ಇನ್ಯಾವ ತರದ್ದು ಕ್ಯಾಮೆರಾ ಹಿಡ್ಕೊಂಡು ಕೂತ್ರು ಕೂಡ ನೀವು ಕರೆಕ್ಟ್ ಆಗಿ ಗುರಿ ಹಿಡಿದು ಕೂತಿದ್ರೆ ಆ ಹಕ್ಕಿ ಒಂದ್ ಸರ್ತಿ ಬಂದ್ ಹೀಗೆ ಹಾದು ಹೋಗಿರುತ್ತೆ. ಹಾದು ಹೋದದ್ದೇ ಕಾಣುದಿಲ್ಲ. ಹೀಗೆ ಹೋಗ್ತಾ ಇದ್ದ ಕೋಳಿ ಪಟ್ ಅಂತ ಕತ್ತು ಮುರಿದು ಬಿದ್ದೋಗುತ್ತೆ. ನೀವು ಅದನ್ನ ಅತ್ಯಂತ ಸೂಕ್ಷ್ಮವಾಗಿ ಪರಿಗ್ರಹ ಮಾಡಿದ್ರೆ, ಅದನ್ನ ತುಂಡು ತುಂಡಾಗಿ ಆ ಪ್ರತಿ ಚಿತ್ರವನ್ನು ಬಿಡಿಸಿ ನೋಡಿದ್ರೆ ಆಗ ಕಾಣುತ್ತೆ ಒಂದು ಹಕ್ಕಿ ಅಷ್ಟು ವೇಗವಾಗಿ ಬಂದು ಅದರ ಕುತ್ತಿಗೆ ಹತ್ರಕ್ಕೆ ತನ್ನ ಕಾಲಿನಿಂದ ಕೊಕ್ಕಿನಿಂದ ಹೊಡೆದು ಹೋಗಿರುತ್ತೆ. ಅದು ಮಿಂಚುಳ್ಳಿ ನಾವು ಸ್ವಲ್ಪ ವೇಗ ನೋಡಿರ್ತೇವೆ, ನೀರಲ್ಲಿ ಪಟ್ ಅಂತ ಬಂದು ಹಿಡ್ಕೊಂಡು ಹೋಗುದು. ಇದು ಅದೂ ಅಲ್ಲ. ನಮಗೆ ಸಾಮಾನ್ಯ ಗಾಡಿಗಳೆಲ್ಲ ಒಂದು 120, 140 ಕಿಲೋಮೀಟರ್ ಹೋಗುವಾಗ ಒಂದ್ಸತಿ ರೊಯ್ ಅಂತ ಪಾಸ್ ಆದಾಗ ಅನ್ಸುತ್ತೆ. ಅದ್ರಲ್ಲಿ ಒಂದು ಶೇನದ ಚುರುಕುತನ ಹೇಗೆ ಅಂತಂದ್ರೆ, ಅದು ಹಾದು ಹೋದದ್ದೇ ಕಾಣಲ್ಲ. ಏನಿಲ್ಲ ಅಂದ್ರೂ 250 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಇರುತ್ತದು ಆಕಾಶದಲ್ಲಿ ಅಟ್ಯಾಕ್ ಮಾಡುವಾಗ. ಆ ಬಂದ ವೇಗಕ್ಕೆ ಎಷ್ಟು ವೇಗವಾಗಿ ಬರುತ್ತೆ ಅಂದ್ರೆ ಅದು ಸುಮ್ನೆ ತಾಗಿದ್ರೆ ಸಾಕು ಸತ್ತೋಗ್ತಾನೆ ವ್ಯಕ್ತಿಯು ಕೂಡ, ಯಾರಾದ್ರೂ ಒಬ್ಬ. ಅಷ್ಟು ವೇಗವಾಗಿ ಹಾದು ಹೋಗುತ್ತೆ. ಹಾಗೆ ಇವನು ಕೂಡ ವೇಗವಾಗಿ ನರಸಿಂಹನ ಮೇಲೆ ತನ್ನ ಆಯುಧವನ್ನ ಹಿಡಿದು ಆಕಾಶಕ್ಕೆ ನೆಗೆದು ಉಪರಿ ಅಧೋಹರಿ, ಮೇಲಿಂದ ಕೆಳಭಾಗದಿಂದ ಎಲ್ಲಾ ಕಡೆಯಿಂದಲೂ ಆತನ ಮೇಲೆ ದಾಳಿ ಮಾಡುವುದಕ್ಕೋಸ್ಕರ ಪ್ರಯತ್ನಿಸಿದ. ಏನ್ ಮಾಡಿದ? ಕೃತ್ವಾಟ್ಟಹಾಸಂ ಕರಮುತ್ಸರಜೋಲ್ಬಣಂ ನಿಮೀಲಿತಾಕ್ಷಂ ಜಗೃಹೇ ಮಹಾಗಜಃ ಮಹಾಜವಃ ವಿಶ್ವಸ್ಫುರಂತಂ ಗ್ರಹಣಾತುರಂ ಹರಿಂ ವ್ಯಾಲೋ ಯಥಾಖುಂ ಕುಲಿಶಾಕ್ಷ ತತ್ವಚಂ. ಮೇಲೆ ಕೆಳಗೆ ಎಲ್ಲೂ ಅವಕಾಶವಿಲ್ಲದಂತೆ, ಕೈಗೆ ಸಿಗದಂತೆ ಸಂಚರಿಸ್ತಾ ಇದ್ದಂತಹ ಹಿರಣ್ಯ ಕಶಿಪುವಿನ ವೇಗ ನರಸಿಂಹನ ಮುಂದೆ ನೋಡ್ಲಿಕ್ಕೆ ಬಹಳ ಆನಂದ ಕೊಡ್ತಾ ಇತ್ತು. ಎದುರಾಳಿಗಳಿಗೆ ಸ್ವಲ್ಪ ಬಲ ಇದ್ರೆ ಆವಾಗ ಯುದ್ಧಕ್ಕೊಂದು ಸ್ವಾರಸ್ಯ ಇರುತ್ತೆ. ಎದುರುಗಡೆ ಓ ಅಂತ ಬಂದ ತಕ್ಷಣ ತಲೆ ಮೇಲೆ ಒಂದು ಟಣ್ ಅಂತ ಕೊಟ್ಟರೆ ಬಿದೋದ ಅಂದ್ರೆ ಯುದ್ಧದಲ್ಲಿ ಏನ್ ಸ್ವಾರಸ್ಯ ಇದೆ? ಇವನು ಬೀಸ್ಬೇಕು, ಅವನು ಬೀಸ್ಬೇಕು, ಇವನು ತಪ್ಪಿಸ್ಕೊಳ್ಬೇಕು, ಅವನೂ ತಪ್ಪಿಸಿಕೊಳ್ಬೇಕು. ಆಗ ಒಂದ್ ಸ್ವಲ್ಪ ಹೊತ್ತು ಆನಂದ ಅನ್ಸುತ್ತೆ ಯುದ್ಧ ಅಂದ್ರೆ. ಇದು ಏನು ಇಲ್ದೆ ಓಡಿ ಬಂದವನನ್ನ ತೆಗೆದು ತೆಗೆದು ಬಾಯಿಗೆ ಈ ಯಾರು ಕುಂಭಕರ್ಣ ರಾಕ್ಷಸರ್ ಇವ್ರು ಮಂಗಗಳು ಓಡಿ ಬಂದ್ರೆ ಹಿಡಿದು ಬಾಯಿಗೆ ಹಾಕೊಂಡ್ ತಿಂದು ಬಿಡ್ತಿದ್ದಂತ. ಆದ್ರೆ ಅವರೆಲ್ಲ ಕಿವಿ ಮೂಗು ಬಾಯಿ ತೂತಿನಿಂದ ಓಡಿ ಬರ್ತಿದ್ರಂತ, ಅದು ಬೇರೆ. ಮಂಗಗಳೆಲ್ಲ ಮೈಯ ಚರ್ಮದ ರೋಮಕೂಪದಿಂದೆಲ್ಲ ಹೊರಗೆ ಬರ್ತಿದ್ರಂತೆ, ಅಷ್ಟು ಚುರುಕು. ಅವ್ರು ಬಾಯಿಗೆ ಹಾಕಿದ ತಕ್ಷಣ ಹಲ್ಲಿನ ಮಧ್ಯಕ್ಕೆ ಸಿಕ್ಕಾಕೊಳ್ತಿರ್ಲಿಲ್ಲಂತೆ. ಅವರು ಬರುವಾಗ್ಲೇ ಬೇಕು ಅಂತ ಒಂದ್ ದೊಡ್ಡ ದೊಡ್ಡ ಬಂಡೆ, ದೊಡ್ಡ ದೊಡ್ಡ ಮರದ ದಿಮ್ಮಿ ಎಲ್ಲ ತಗೊಂಡ್ಬರ್ತಿದ್ರು. ಸೀದಾ ಅವ್ನ್ ಬಾಯಿಗೆ ಹಾಕೊಂಡ ತಕ್ಷಣ ಹಲ್ಲಿಗೆ ಆಚೆ ಈಚೆಗೆಲ್ಲ ಮರ ತುಂಡು ನಿಲ್ಲಿಸ್ಬಿಡೋರು. ಇವ್ರು ಮಧ್ಯದಿಂದ ತಪ್ಪಿಸಿಕೊಂಡು ಅವನು ಅಲ್ಲಿ ಕಚ್ಚುವಷ್ಟ್ರೊಳಗೆ ಅಲ್ಲಿಂದ ತಪ್ಪಿಸಿಕೊಂಡು ಮೂಗಿನಿಂದ, ಕಣ್ಣಿನಿಂದ, ಕಿವಿಯಿಂದ, ಅವನು ಕೆಮ್ಮಿದ್ರೆ ಒಂದ್ ಸರ್ತಿ ಅಂತ ಎಲ್ಲವೂ ಹೊರಗೆ ಹಾರಿ ಬಂದು ಬೀಳ್ಬೇಕು. ಹಾಗೆ ಕಪಿಗಳೆಲ್ಲ ಅವನಿಗೆ ಮೂಗಿನ ಒಳಭಾಗವನ್ನೆಲ್ಲ ಮುಲ ಮುಲ ಅಂತ ಮಾಡಿಸಿ ಓಡಿಸ್ಬಿಡ್ತಿದ್ರು. ಹಾಗೆ ಈ ವೇಗವಾಗಿ ಬಂದ ಈ ರಾಕ್ಷಸನನ್ನ ಯಥಾ ಆಕುಂ, ಆಕು ಅಂದ್ರೆ ಇಲಿ, ಇಲಿಯನ್ನ ಅತ್ಯಂತ ವೇಗವಾಗಿ ಹಾವು ಎಷ್ಟು ಚುರುಕಾಗಿ ಹಿಡಿದು ಬಿಡುತ್ತೋ ಹಾಗೆ, ಅಥವಾ ಗರುಡ ಹಾವನ್ನ ಹೇಗೆ ಹಿಡಿಯುತ್ತೋ ಹಾಗೆ. ಅದು ಉದಾಹರಣೆ ಗಮನಿಸಿ, ಇಲಿಯನ್ನ ಹಾವು ಹಿಡಿಯುತ್ತೆ, ಹಾವನ್ನ ಗರುಡ ಹಿಡಿಯುತ್ತೆ. ಹಾಗೆ ಅದು ಯಾವುದನ್ನ ಜಾಸ್ತಿ ಅಂತ ಅನ್ಕೊಳ್ತೇವೋ ಅದಕ್ಕಿಂತ ಜಾಸ್ತಿ ಇನ್ನೊಂದು ಶಕ್ತಿ ಇದ್ದೇ ಇರುತ್ತೆ. ಇವನು ಇಲ್ಲಿ ತನಕ ದೇವತೆಗಳನ್ನೆಲ್ಲ ನಡುಗಿಸಿ ನಾನು ಹಾವು ಅನ್ಕೊಂಡಿದ್ದ. ಹಾವಿಗಪ್ಪ ಒಬ್ಬ ಸರ್ಪಗ ಅಪ್ಪ ಒಬ್ಬ ಇದ್ದಾನೆ ಗರುಡ ಅನ್ನೋದು ಅವನಿಗೆ ಮರ್ತೋಗಿತ್ತು. ಅದಕ್ಕೆ ಉದಾಹರಣೆಯಾಗಿ ಕೊಟ್ಟು ಹೇಳಿದ್ರು, ಸರ್ಪವನ್ನ ಗರುಡ ಹಿಡಿಯುವಂತೆ ನರಸಿಂಹ ಅವನನ್ನ ಹಿಡಿದು ಬಿಟ್ಟಿದ್ದ. ಇವನು ಭಯದಿಂದ ಕಣ್ಣ ಗೋಳಗಳೆಲ್ಲ ಹೊರಕ್ಕೆ, ಬೋಳೆಗಳೆಲ್ಲ ಬಿದ್ದು ಒದ್ದಾಡ್ತಾ ಇದ್ದಾವೆ, ರಕ್ಷಿಸಿ ರಕ್ಷಿಸಿ ಯಾರಾದ್ರೂ ಒಬ್ರು ಅನ್ನುವ ಹಾಗೆ. ಆಗ ದ್ವಾರ್ಯೂರವಾಪಾತ್ಯದಾರ ಲೀಲಯ ನಖೈರ್ಯಥಾ ಹಿಂ ಗರುಡೋ ಮಹಾವಿಷಂ ಸಂಭ್ರಂಭ ದುಷ್ಪ್ರೇಕ್ಷ ಕರಾಳಲೋಚನೋ ವ್ಯಾತ್ತಾನನಂ ವಿಲಿಹನ್ ಸ್ವಜಿಹ್ವಯ. ಕೈಕಾಲುಗಳನ್ನೆಲ್ಲ ಬಡಿತಾ ಇದ್ದಾನೆ, ನೋವಿನಿಂದ ಜೋರಾಗಿ ಕಿರಿಚಿಕೊಳ್ತಾ ಇದ್ದಾನೆ. ನರಸಿಂಹ ಆತನನ್ನ ತನ್ನ
ತೊಡೆಯ ಮೇಲೆ ಇರಿಸಿಕೊಂಡು ನೇರವಾಗಿ ಹೊಸ್ತಿಲಿನ ಬಳಿಗೆ ಬಂದು ಕೂತ. ತನ್ನ ಬೆರಳಿನ ತುದಿಗಳಲ್ಲಿದ್ದ ಚೂಪಾದ ಕೂರುಗುರುಗಳನ್ನೆಲ್ಲ ಚಾಚಿ, ಅಲ್ಲಲ್ಲಿ ಮೈಯಲ್ಲಿ ಒಂದಿಷ್ಟು ಗಾಯಗೊಂಡಿದ್ದವನು. ಅದರ ಮಧ್ಯದಲ್ಲಿ ಒಂದು ದೊಡ್ಡ ಜಾಗ ಖಾಲಿ ಇತ್ತು, ಹೊಟ್ಟೆ ಭಾಗ. ನೋಡಿದ, ಇಲ್ಲಿ ಗಾಯ ಆಗಿಲ್ಲ ಮತ್ತು ಇಲ್ಲಿ ಸರಿಯಾಗಿ ಆಪರೇಷನ್ ಮಾಡ್ಲಿಕ್ಕೆ ಕರೆಕ್ಟ್ ಆಗಿದೆ ಅಂತ ಅಂದುಕೊಂಡು, ಯಾಕೆಂದ್ರೆ ಇನ್ನೆಷ್ಟು ಪ್ರಹ್ಲಾದರು ಈ ಹೊಟ್ಟೆಯಲ್ಲಿ ಅಡಗಿ ಕೂತಿದ್ದಾರೋ ಒಂದ್ಸರ್ತಿ ನೋಡಿ ತೆಗೆದಿಟ್ಕೊಂಡ್ ಬಿಡ್ಬೇಕು ಅಂತ ಅಂದುಕೊಂಡು ಹೊಟ್ಟೆಯನ್ನ ಚಾಚಿ, ತೊಡೆಯ ಮೇಲೆ ಬೆನ್ನನ್ನ ಬಾಗಿಸಿ, ಕತ್ತನ್ನ ಹಿಂದಕ್ಕೆ ಚಾಚಿ, ಕಾಲನ್ನ ನೆಲಕ್ಕೆ ಬಾಗಿಸಿ, ಭಯಂಕರವಾದ ಕಣ್ಣುಗಳಿಂದ ಅವನ ಮೋರೆಗೆ ತನ್ನ ಬಿರುಸಾದ ದೃಷ್ಟಿಯನ್ನ ಬೀರಿ ನೋಡ್ಲಿಕ್ಕೆ ಅಶಕ್ಯ ಆಗಿತ್ತು. ಎಲ್ಲರನ್ನ ಹೆದರಿಸ್ತಾ ಇದ್ದವನಿಗೆ, ಹಿರಣ್ಯಕಶಿಪುಗೆ ಈಗ ಅರ್ಥ ಆಗಿತ್ತು ಭಯ ಅಂದ್ರೆ ಹೇಗೆ ಎದೆ ಬಾಯಿಗೆ ಬಂದ್ಬಿಡುತ್ತೆ ಅಂತ. ಆ ರೀತಿ ಕರಾಳ ನೇತ್ರನಾಗಿ ಅವನ ಎದೆಯನ್ನು ನಡುಗಿಸುವ ಹಾಗೆ ಕಣ್ಣಲ್ಲಿ ಕಣ್ಣಿಟ್ಟು, ತೆರೆದ ಬಾಯಿಗಳ ಎರಡು ದಾಗಳಿಂದ ನಾಲಿಗೆಯನ್ನ, ಇಡೀ ಮೋರೆಯನ್ನ ಚಾಚಿಕೊಳ್ತಾ ಇದ್ದ. ಅದಕ್ಕೆ ಹಾನಹ ಅಂತ ಹೇಳ್ತಾರೆ. ನಾಲಿಗೆಯನ್ನ, ಮುಖವನ್ನು ಒರೆಸಿಕೊಳ್ಳುವುದು ಅಂತ ಅರ್ಥ. ಆ ಇಡೀ ಮೋರೆಯನ್ನ ಕೋರೆ ದಾಡೆಗಳ ನಡುವಿನಿಂದ ನಾಲಿಗೆಯನ್ನು ಹೊರಕ್ಕೆ ಚಾಚಿ ಎದೆಯನ್ನ ಮಧ್ಯದಲ್ಲಿ ತೊಡೆಯ ಮೇಲೆ ಇರಿಸಿಕೊಂಡು ನೋಡ್ತಾ ಇದ್ದಾನೆ. ಮುಂದೇನಾಯ್ತು ಅನ್ನೋದನ್ನ ನಾಳೆಯ ಚಿಂತನೆಯಲ್ಲಿ ಅನುಸಂಧಾನ ಮಾಡು. ನಾಳೆ ತನಕ ಬೆನ್ನೋ ಬಂದ್ರು ತೊಂದರೆ ಇಲ್ಲ, ಬರ್ಲಿ ಅವನಿಗಲ್ವಾ ನಮ್ಗೆ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾವಾನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ.